ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಇವತ್ತು ಸ್ಪೆಷಲ್ಲಾಗಿ ಎಗ್ ರೈಸ್ ಮಾಡೋಣ ಅಂತ. ಏನಿಲ್ಲ, ತುಂಬ ಸಿಂಪಲಾಗಿ ಹೇಳ್ತೀನಿ ಆಯಿತಾ. ಜಾಸ್ತಿ ಐಟಮ್ಸ್ ಬೇಕೇ ಆಗಿಲ್ಲ, ಸಾಸು ಅದು ಇದು ಏನೂ ಬೇಕಾಗಿಲ್ಲ. ತುಂಬ ಸಿಂಪಲ್. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ವಲ್ಪ ಎಣ್ಣೆ ಮತ್ತು ಕರಿಬೇವು, ಕೊತ್ತಂಬರಿ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಪುದೀನ ಇತ್ತು, ಅದನ್ನೇ ತೊಗೊಂಡಿದ್ದೀನಿ. ಅದೇ ಇರಬೇಕಂತೇನಿಲ್ಲ, ಅಡುಗೆಯಲ್ಲಿ ಏನಿದ್ರೂ ನಡೆಯುತ್ತೆ. ಮತ್ತು ಒಂದು 5 ಎಗ್ ತೊಗೊಂಡಿದ್ದೀನಿ. ನಮ್ಮ ಸೈಡು ತತ್ತಿ ಅಂತ ಕರಿತೀವಿ, ಮೊಟ್ಟೆ ಅನ್ಬೋದು. ಮೊಟ್ಟೆ ನಮ್ಮ ಸೈಡ್ ಅನ್ನಲ್ಲ, ಜಾಸ್ತಿ ಅಂದರೆ ತತ್ತಿ ಅಂತ ಕರೆಯೋದು. ಆಮೇಲೆ ಉಪ್ಪು, ಆಮೇಲೆ ಸ್ವಲ್ಪ ಖಾರದ ಪುಡಿ, ಆಮೇಲೆ ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಮೆಣಸಿನ್ಕಾಯಿ ಒಂದೆರಡಾದರೆ ಸಾಕು, ಯಾಕಂದರೆ ಖಾರ ಹಾಕಿರ್ತೀವಲ್ಲ ಅದಕ್ಕೆ. ಆಮೇಲೆ ಒಂದು ಈರುಳ್ಳಿ, ಸ್ವಲ್ಪ ದೊಡ್ಡದೇ ಇರಲಿ ಈರುಳ್ಳಿ. ನಮ್ಮ ಸೈಡ್ ಉಳ್ಳಾಗಡ್ಡಿ ಅಂತ ಕರಿತೀವಿ ನೋಡ್ರಿ. ಆಮೇಲೆ ರೈಸ್, ಅನ್ನ ಒಂದು 1.5 ಗ್ಲಾಸ್ ಇರ್ಬೋದು ಅನಿಸುತ್ತೆ ಮೋಸ್ಟ್ಲಿ ಅದು. ಫಸ್ಟ್ ಎಣ್ಣೆ ಹಾಕ್ಕೊಂಬಿಡೋಣ. ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಎಣ್ಣೆಲಿ ಹಂಗೆ ಕುದೀತಾ ಇರಲಿ. ಆಮೇಲೆ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು. ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಸ್ವಲ್ಪ ಕರಿಬೇವು, ಫ್ರೆಶ್ ಇತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಂಗೆ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅದನ್ನು ಫ್ರೈ ಮಾಡಿಕೊಂಡು ಮೊಟ್ಟೆ ಹಾಕ್ಕೊಳ್ಳೋಣ. 5 ಇರ್ಬೋದು ಅನಿಸುತ್ತೆ ಮೊಟ್ಟೆ, 5 ಮೊಟ್ಟೆ ಹಾಕ್ಕೊಳ್ಳೋಣ. ಒನ್ ಬೈ ಒನ್ ಅಂದರೆ ನನಗೆ ಸರಿಯಾಗಿ ಹಾಕಕ್ಕೆ ಬರಲಿಲ್ಲ, ಹಂಗಾಗಿ ಸ್ವಲ್ಪ ಹಸ್ಬೆಂಡು ಹೆಲ್ಪ್ ಮಾಡಿದರು ಮಧ್ಯದಲ್ಲಿ. ನಾನು ಹಾಕಕ್ಕೆ ಹೋದರೆ ಸಿಪ್ಪೆ ಸಮೇತ ಬೀಳ್ತಾಯಿತ್ತು, ಅದಕ್ಕೆ ಅವ್ರು ಹೆಲ್ಪ್ ಮಾಡ್ತಾಯಿದ್ರು. ಅದು ಜಾಸ್ತಿ ಇವತ್ತು ತಿರುಗಿಸ್ಬಾರ್ದು, ಸ್ವಲ್ಪ ಮೇಲ್ಮೇಲೆ ಅಷ್ಟೇ ತಿರುಗಿಸಿ ಬಿಟ್ಬಿಡಬೇಕು. ಸ್ವಲ್ಪ ಬೇಯ್ತಾ ಇರಲಿ, ಅಂದರೆ ಸ್ವಲ್ಪ ಕುದೀತಾ ಇರಲಿ ಅದು. ಸ್ವಲ್ಪ ತಳಕ್ಕೆ ಅಂಟದೇ ಇರೋ ಥರ ನೋಡ್ಕೊಳ್ಳಿ. ಆಮೇಲೆ ಖಾರ, ಉಪ್ಪು, ಗರಂ ಮಸಾಲ ಎಲ್ಲ ಒಂದೇ ಸಾರಿ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ ಇದೆ, ಟೇಸ್ಟ್ ಮಾತ್ರ ಸೂಪರ್. ಒಂದು ಸಾರಿ ಮಾಡಿ ನೋಡಿ, ಫುಲ್ ಎಲ್ಲ ಖಾಲಿ ಆಗಿಬಿಡುತ್ತೆ ಮಾಡಿರೋದೆಲ್ಲ. ಹಾಗೆ ಸ್ವಲ್ಪ ಅರಿಶಿನ ಹಾಕೋದು ಮರೆತುಬಿಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಆಪ್ಷನ್, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಇನ್ನೊಂದು ಮಿಸ್ ಆಯಿತು, ಕೊತ್ತಂಬರಿ ಒಂದಿದ್ರೆ ಇನ್ನೂ ಸೂಪರಾಗಿರೋದು. ಆಮೇಲೆ ರೈಸ್ ಹಾಕ್ಕೊಳ್ಳೋಣ. ಎಲ್ಲ ಸೈಡಲ್ಲೆಲ್ಲ ಚಲ್ಕೊಂಬಿಟ್ಟೆ ಹಾಕೋದ್ರಲ್ಲಿ. ಆಮೇಲೆ ನೆಕ್ಸ್ಟು ಅದನ್ನೆಲ್ಲ ಒಂದೇ ಸಮ ಮಾಡಿಟ್ಟು ಅದ್ರ ಮೇಲೆ ಮತ್ತೆ ಖಾರ ಹಾಕ್ಕೊಳ್ಳೋದು. ಇದೇ ಒಂದು ಟಿಪ್ಸ್ ನೋಡಿ ಆಯಿತಾ. ಬೇರೆಯವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ನಾನು ಹಿಂಗೆ ಮಾಡೋದು. ಅದ್ರ ಮೇಲ್ಗಡೆ ಸ್ವಲ್ಪ ಖಾರ ಹಾಕ್ಕೊಂಡು ಆಮೇಲೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ಕೆಳಗಡೆ ಎಲ್ಲ ಮಸಾಲೆ ಐಟಮ್ಸ್ದೆಲ್ಲ ಇರುತ್ತಲ್ಲ, ಹಂಗಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇ ಮೇನ್ ನೋಡಿ, ಫುಲ್ ಎಲ್ಲ ಮಿಕ್ಸ್ ಆಗಬೇಕು. ನನಗೆ ಸರಿಯಾಗಿ ಮಿಕ್ಸ್ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಏನಿಲ್ಲ, ಪಕ್ಕದಲ್ಲಿ ಹಸ್ಬೆಂಡ್ ಇದ್ರಲ್ಲ, ಮತ್ತು ಸ್ವಲ್ಪ ಅವರೇ ಹೆಲ್ಪ್ ಮಾಡಿದ್ರು ಅಷ್ಟೇ. ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಬಿಸಿ ಮಾಡಿದ್ರೆ ಆಯಿತು, ಫುಲ್ ಎಗ್ ರೈಸ್ ರೆಡಿ ನೋಡಿ. ಒಂದು ಸಾರಿ ಖಂಡಿತ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ತುಂಬ ಸಿಂಪಲ್ ಇದೆ. ಆಮೇಲೆ ಎಗ್ ರೈಸ್ ಮಾಡೋಕ್ಕೆ ಸಾಸ್ ಬೇಕು, ಅದು ಬೇಕು, ಇದು ಬೇಕು, ಏನಿಲ್ಲ. ಸುಮ್ಮನೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಇದೆ ಅಂತ. ಟೇಸ್ಟ್ ಮಾತ್ರ ಇನ್ನೂ ಸೂಪರಾಗಿತ್ತು, ಯಾಕಂದರೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಹಂಗಿತ್ತು ಟೇಸ್ಟ್ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಖಂಡಿತ ನೀವೊಂದು ಸಾರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ, ಹೇಗಾಗಿತ್ತು ಅಂತ. ಸೂಪರಾಗಿತ್ತು. ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೆ. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ, ಫ್ಯಾಮಿಲಿಗೂ ಎಲ್ರಿಗೂ ಶೇರ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ. ಸ್ವಲ್ಪ ಈರುಳ್ಳಿ ಮಾತ್ರ ಇರಬೇಕು ನೋಡಿ. ನಮ್ಮ ಸೈಡಂತೂ ಸ್ವಲ್ಪ ಎಗ್ ರೈಸಲ್ಲಿ ಮೇಲ್ಗಡೆ ಈರುಳ್ಳಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್. ಥ್ಯಾಂಕ್ ಯು ಎಲ್ರಿಗೂ. ಬಾಯ್ ಬಾಯ್, ಟೇಕ್ ಕೇರ್. ಎಲ್ರಿಗೂ ಒಳ್ಳೆಯದಾಗಲಿ.